ಪುತ್ತೂರು ನಗರಸಭೆಯ ಉಪಚುನಾವಣೆಯಲ್ಲಿ ನಾವು 2 ಸ್ಥಾನವನ್ನು ಗೆಲ್ಲುವಂಥ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ 1 ಸ್ಥಾನವನ್ನು ಅಲ್ಪಮತದಿಂದ ನಾವು ಕಳ್ಕೊಂಡಿದ್ದೇವೆ. ಮುಂದಿನ ನಗರಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ. ವಾರ್ಡ್ 1ರಲ್ಲಿ ಅವರ ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು BJP ಅವರದು. ಅದರಲ್ಲಿ ನಾವು 119 ಓಟು ಮತದ ಅಂತರದಲ್ಲಿ ನಾವು ಗೆದ್ದಿದ್ದೇವೆ. ಇವತ್ತು BJPಗೆ ಮುಖಭಂಗ ಆಗುವಂಥ ರೀತಿಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಶ್ರಮಪಟ್ಟು ಇವತ್ತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ನೆಲ್ಲಿಕಟ್ಟೆ ವಾರ್ಡಲ್ಲಿ ಕೂಡ ಏನು ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಆ ನಿರೀಕ್ಷೆ ಅಂತ ನಮಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಅಲ್ಪ ಮತದ ಅಂತರ ನಮಗೆ ಸೋಲಾಗಿದೆ. ಇವತ್ತು BJPಯವರು ಭಾಳಷ್ಟು ಸಂಭ್ರಮ ಪಡ್ತಾ ಇವತ್ತು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. ನಾವೇನು ಗೆದ್ದ ಕೂಡಲೇ ನಾವು ಆ ರೀತಿಯ ಸಂಭ್ರಮಾಚರಣೆ ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಶಾಸಕರ ಸೂಚನೆ ಕೂಡ ಇದೆ. ಆದರೆ ಅವರಿಗೆ ಗೆಲುವಿಗಿಂತಲೂ ಮೊದಲು ಅವರಿಗೆ ಸಂಭ್ರಮ ಏನಂತ ಹೇಳಿದ್ರೆ ಅವರ ಪುತ್ತಿಲ ಪರಿವಾರದವರು ಗೆದ್ದಿಲ್ಲ ಮತ್ತು ಪುತ್ತಿಲ ಪರಿವಾರದವರು ಮತ ಕೆಲವು ಒಂದು ವಾರ್ಡಲ್ಲಿ 2ನೇ ಸ್ಥಾನ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟ ಸಂತೋಷದಲ್ಲಿ ಇವತ್ತು ಸಂಭ್ರಮ ಪಡ್ತಾ ಇದ್ದಾರೆ ಹೊರತು ಇವತ್ತು ಅವರು ಒಂದು ಈ ಸಂಭ್ರಮದಲ್ಲಿ ಅವರು ಮರ್ತಿದ್ದಾರೆ. ಅವರ ಒಂದು ಸ್ಥಾನ ಭದ್ರಕೋಟೆ ಅಂತ ತಿಳ್ಕೊಂಡಿದ್ದ ಸ್ಥಾನ ಕಳ್ಕೊಂಡಿದ್ದಾರೆ ಇವತ್ತು ನಗರದಲ್ಲಿ. ಇವತ್ತು ನೆಲ್ಲಿಕಟ್ಟೆ ವಾರ್ಡು ಕೂಡ ಅದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಲ್ಲ. ಅಲ್ಲಿ ಕಾಂಗ್ರೆಸ್ನ ಮತದಾರರು ಕಮ್ಮಿ ಇದ್ದಾರೆ. ಆದರೆ ದಿವಂಗತ ಶಕ್ತಿ ಸಿನ್ಹಾರವರು 3 ಬಾರಿ ಅವರ ಗೆಲುವಿಗೆ ಕಾರಣ ಅವರ ವೈಯಕ್ತಿಕ ಅವರ ವರ್ಚಸ್ಸಿಂದಾಗಿ ಮತ್ತು ಅವರ ಕೆಲಸ ಸಾಧನೆಯಿಂದಾಗಿ ಅಲ್ಲಿ ಗೆಲುವಾಗ್ತಿತ್ತು. ಆದರೆ ನಾವು ಭಾಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಸ್ವಲ್ಪ ನಮಗೂ ಕೂಡ ಹಿನ್ನಡೆ ಆಗಿದೆ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ನಾವು ವಿಚಾರ ವಿಮರ್ಶೆ ಮಾಡಿ ಖಂಡಿತವಾಗಿ ನಾವು 2 ವಾರ್ಡನ್ನು ಸೇರಿಸಿ ನಾವು 31 ವಾರ್ಡ್ಗಳಲ್ಲಿ 20 ವಾರ್ಡನ್ನು ಗೆಲ್ಲುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ಸಾರ್ವತ್ರಿಕ ಚುನಾವಣೆ ಮಾಡುವಲ್ಲಿ ನಾವು ಕಟಿಬದ್ಧರಾಗಿದ್ದೇವೆ. ಯಾಕಂದರೆ ನಾನಾ ರೀತಿಯ ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಪಕ್ಷಭೇದ ಮರೆತು ಎಲ್ಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನಾ ರೀತಿಯ ಯೋಜನೆಯನ್ನು ನಮ್ಮ ನಗರ ವ್ಯಾಪ್ತಿಗೆ ಮತ್ತು ಕ್ಷೇತ್ರ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ 2 ವಾರ್ಡುಗಳಲ್ಲಿ ವಿಶೇಷವಾಗಿ ಅನುದಾನವನ್ನು ಒದಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನೆಲ್ಲಿಕಟ್ಟೆ ವಾರ್ಡು ಇರಲಿ, ನಗರದ ಗೆದ್ದ ವಾರ್ಡ್ ಇರಲಿ, 2 ವಾರ್ಡನ್ನು ಹೆಚ್ಚು ಅದಕ್ಕೆ ಮುತುವರ್ಜಿ ವಹಿಸಿ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಂಥದ್ದನ್ನು ಇವತ್ತು ಕಾರ್ಯಯೋಜನೆ ಹಾಕಿಕೊಳ್ಳಲಾಗಿದೆ. ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಬೇಕಾಗಿ ನಾನಾ ರೀತಿಯ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಒಳಚರಂಡಿ ಯೋಜನೆ ನಮಗೆ ಭಾಳಷ್ಟು ಅವಶ್ಯಕ ಇರುವಂಥದ್ದು. ಮಂಜೂರಾದದ್ದನ್ನು ಕೂಡ BJPಯ ದುರಾಡಳಿತದಿಂದ ಕೈತಪ್ಪಿ ಹೋಗುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಪುನರಪಿ ಒಳಚರಂಡಿ ಯೋಜನೆಯನ್ನು ಇವತ್ತು ಪುತ್ತೂರು ನಗರದ ವ್ಯಾಪ್ತಿಗೆ ತರುವಂಥ ಕೆಲಸ ಕಾರ್ಯ ಕಾಂಗ್ರೆಸ್ ಸರ್ಕಾರದ ಶಾಸಕ ಅಶೋಕ್ ಕುಮಾರ್ ರೈ ಅವರ ಮೂಲಕ ಆಗ್ತಾಯಿದೆ. ಇನ್ನೊಂದು 113 ಕೋಟಿ ರೂಪಾಯಿಯ ಶುದ್ಧ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಆಗಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕಮಿಷನ್ ಆಗುವಂಥ ಕೆಲಸ ಆಗ್ತಾಯಿದೆ. ಇವತ್ತು ರಿಂಗ್ ರೋಡ್ ಮಾಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಎಲ್ಲೆಲ್ಲ ಪಾರ್ಕ್ಗಳಿದ್ದೇವೆ ಆ ಪಾರ್ಕನ್ನು ಅಭಿವೃದ್ಧಿ ಮಾಡುವಂಥದ್ದು, ಇವತ್ತು ಆಟದ ಮೈದಾನವನ್ನು ಅಭಿವೃದ್ಧಿ ಮಾಡುವಂಥದ್ದು, ಇವತ್ತು ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಹಂತವಾಗಿ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಹಾಕಿಕೊಳ್ಳಲಿಕ್ಕೆ ನಾವೆಲ್ಲ ಸೇರಿ ಶಾಸಕರ ಮೂಲಕ ಮಾಡುವಂಥ ಕಾರ್ಯಕ್ರಮವನ್ನು ಕಾರ್ಯಯೋಜನೆಯನ್ನು ಇವತ್ತು ನಗರದ ವ್ಯಾಪ್ತಿಯಲ್ಲಿ ಹಾಕಿಕೊಂಡಿದ್ದೇವೆ. ಇವತ್ತು ನಾವು ನೆಲ್ಲಿಕಟ್ಟೆಯಲ್ಲಿ ಸೋತರೂ ಕೂಡ ಇವತ್ತು ಆ ಭಾಗದ ಅಭಿವೃದ್ಧಿಯನ್ನು ಶಾಸಕರ ಮೂಲ ಮಾಡಲಿಕ್ಕೆ ಖಂಡಿತವೇ ನಾವು ಬದ್ಧರಾಗಿದ್ದೇವೆ. ಯಾಕಂತೇಳಿದರೆ ಇವತ್ತು ಗೆದ್ದಂಥ ನಗರಸಭಾ ಸದಸ್ಯರು ಏನು ಮಾಡಿದ್ದಾರೆ, ಗೆದ್ದಂಥ 25 ಜನ ವಾರ್ಡ್ ಸದಸ್ಯರುಗಳು ಇವತ್ತು ನಗರಸಭೆಯಲ್ಲಿ ಯಾವ ರೀತಿ ವಾರ್ಡ್ನ ಅಭಿವೃದ್ಧಿ ಮಾಡಿದರೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಈಗಾಗಲೇ ಅವರ ವಿರುದ್ಧ ಇವತ್ತು ಜನ ನಿಂತಿದ್ದಾರೆ. ಆದರೆ ನಾವು ಹಾಗಲ್ಲ, ನಾವು ಎಲ್ಲ ವಾರ್ಡನ್ನು ಯಾವ ವಾರ್ಡಲ್ಲಿ ಸಮಸ್ಯೆ ಇದ್ದರೂ ಕೂಡ ಶಾಸಕರ ಮೂಲಕ ಇವತ್ತು ಆ ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗಾಗಿ ಅಲ್ಲಿಯ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ನಾವು ಕಂಕಣಬದ್ಧರಾಗಿದ್ದೇವೆ ಅಂತ ಹೇಳುವಂಥ ವಿಚಾರದಲ್ಲಿ ಅದರಲ್ಲೂ 2 ವಾರ್ಡ್ಗಳಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಅದರಲ್ಲಿ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಳೆದ ಒಂದು 10 ದಿವಸಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಇವತ್ತು 2 ವಾರ್ಡ್ಗಳಲ್ಲಿ ಕೆಲಸ ಮಾಡಿದಂಥ ನಮ್ಮೊಟ್ಟಿಗೆ ಸಹಕಾರ ಮಾಡಿದಂಥ ಎಲ್ಲ ಸರ್ವ ಕಾರ್ಯಕರ್ತರಿಗೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಕಬಕದ 1ನೇ ವಾರ್ಡಿನಲ್ಲಿ ಗೆದ್ದುಕೊಂಡಿದೆ. ನಮ್ಮ ಅಭ್ಯರ್ಥಿಯಾದ ದಿನೇಶ್ ಶಿವರವರು
119 ಮತಗಳಿಂದ ಜಯಗಳಿಸಿದ್ದಾರೆ. ನಾವು ಅಲ್ಲಿಗೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಹೋಗುವಾಗ ಹಲವಾರು ಕೆಲಸ ಕಾರ್ಯಗಳು ಜನಗಳು ಅವರ ಕೆಲಸ ಕಾರ್ಯದ ಬಗ್ಗೆ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು ನಾವು ಒಂದು ಪಟ್ಟಿಯೇ ಮಾಡಿದ್ದೇವೆ, ಒಂದು ಪುಸ್ತಕವೇ ಆಗಿದೆ. ಇನ್ನು ನಾವು ಹೆಚ್ಚು ವಿಜಯೋತ್ಸವ ಎಲ್ಲ ಆಚರಿಸದೆ, ಯಾವುದೇ ಸಿಡಿ ಮದ್ದು ಎಲ್ಲ ಹೆಚ್ಚು ಯಾವುದೇ ಮಾಡದೆ, ದೇವಸ್ಥಾನ ಚರ್ಚ್ಗಳಿಗೆ ಮಸೀದಿಗಳಿಗೆಲ್ಲ ಭೇಟಿ ನೀಡಿ ತಕ್ಷಣ ಇವತ್ತು ಜನಗಳ ಕಷ್ಟಗಳೇನುಂಟು ಅದರಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಚರಂಡಿ ವ್ಯವಸ್ಥೆ ಇರಬಹುದು, ರಕ್ತೇಶ್ವರಿ ಗುಡಿಯ ವ್ಯವಸ್ಥೆ ಇರಬಹುದು, ಇನ್ನಿತರ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಹಲವಾರು ಜನಗಳ ಕಷ್ಟಗಳನ್ನು ಅಲ್ಲಿ ಹೇಳಿಕೊಂಡಿದ್ದಾರೆ. ಅವರ ಕಷ್ಟಗಳಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿಯೇ ಮಾಡುತ್ತೇವೆ. ಇಲ್ಲಿ ಪುತ್ತೂರಿನಲ್ಲಿ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಒಂದು ಕಷ್ಟದ ಕಾಲದಲ್ಲಿ ಎಲ್ಲರೊಟ್ಟಿಗೂ ಯಾವ ಜಾತಿ ಯಾವ ಪಕ್ಷ ನೋಡದೆ ಅವರು ಸ್ಪಂದಿಸುತ್ತಿದ್ದರು. ಕಷ್ಟ ಕೆಲಸ ಕಾರ್ಯಗಳನ್ನೆಲ್ಲ ಹೆಚ್ಚಿನ ಅನುದಾನವನ್ನು ಇವತ್ತು ಪುತ್ತೂರಿಗೆ ನೀಡಿರುತ್ತಾರೆ. ಇದರಿಂದ ಮತ್ತು ನಮ್ಮ ಕಾರ್ಯಕರ್ತರ ಕಠಿಣ ಪರಿಶ್ರಮದಿಂದ, ಅಂದರೆ ಅಲ್ಲಿ BJPಯವರ ಯಾವುದೇ ಅಪಪ್ರಚಾರ ನಡೀಲಿಲ್ಲ. ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ನಾವು ಅಲ್ಲಿ ಒಂದು ವಾರ್ಡಿನಲ್ಲಿ 100ಕ್ಕಿಂತ ಹೆಚ್ಚು ಮತದಿಂದ ಜಯಗಳಿಸಿದ್ದಾರೆ ಅಂದರೆ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ, ಅದು ದೊಡ್ಡ ಜಯವೇ ಅಂತ ಹೇಳುತ್ತಾ ಈ ಎಲ್ಲ ರಕ್ತೇಶ್ವರಿ ವಠಾರದ ಎಲ್ಲ ಮತದಾರರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಡ್ತೇವೆ ಅಂತ ಹೇಳುವ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.